ಪರಿಷತ್ನಲ್ಲಿ ಅಡ್ಡ ಮತದಾನ ಮಾಡಿದವರು ಕಾಂಗ್ರೆಸ್ ಸೇರ್ತಾರಾ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಬಾಗಿಲು ಸದಾ ತೆರೆದಿರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ಸಿದ್ಧಾಂತನ ಒಪ್ಕೊಂಡು ಬಂದ್ರೆ ಬರ್ಲಿ, ವಿಜಯೇಂದ್ರಗೆ ವೈಯಕ್ತಿಕ ಸಲಹೆ ಕೊಡ್ತಾ ಇದ್ದೇನೆ, ದೆಹಲಿಗೆ ಹೋಗಬೇಡಿ. ವಿಜಯೇಂದ್ರ ದೆಹಲಿಗೆ ಹೋದ್ರೆ ಹೈಕಮಾಂಡ್ ರಾಜೀನಾಮೆ ಕೇಳ್ತಾರೆ, ದಯವಿಟ್ಟು ನೀವು ದೆಹಲಿಗೆ ಹೋಗಬೇಡಿ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಆಡಿದ್ದಾರೆ. ಹಲವು ಶಾಸಕರು ಕಾಂಗ್ರೆಸ್ ಪಡೆ ಸೇರೋದು ನಿಶ್ಚಿತ ಅಂತ ಕದಲೂರು ಉದಯ್ ಹೇಳ್ತಾ ಇದ್ದಾರೆ. ನಾವು ಯಾವುದೇ ರೀತಿಯ ಆಸೆ ಆಮಿಷಗಳನ್ನ ಒಡ್ಡಿರಲಿಲ್ಲ, ಗೌಪ್ಯ ಮತದಾನದ ಮೂಲಕ ಚುನಾವಣೆ ನಡೆದಿದೆ ಅಂದಿದ್ದಾರೆ. ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು. ಇಲ್ಲ ಬೇಡ ಅನ್ನಂಗಿಲ್ಲ. ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಅವರಿಗಿಲ್ಲ, ನಮಗಿದೆ. ನಿಮಗೂ ನಂಬಿಕೆ ಇದ್ರೆ ನಮಗೆ ವೋಟ್ ಹಾಕ್ಬೇಕು. ನೀವು ನೋ ಚಾಯ್ಸ್. ನಿಮ್ಮ ನಾಯಕತ್ವವನ್ನು ತಿರಸ್ಕಾರ ಮಾಡಿ ಇವತ್ತು ನಿಮ್ಮ ಲೀಡರ್ಗಳೇ, ಬಿಜೆಪಿ JDS ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮ್ಗೆ ಗೆಲ್ಸಿರೋದು. ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹಾರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸ್ಬೇಕು. ಇವರು ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಮುಂದೆ ಏನಾದರೂ ಸೇರ್ಕೊಳ್ಬೋದು. ಅವ್ರಿಗೆ ಭದ್ರತೆ ಇಲ್ಲ, ಅವ್ರ ಲೀಡರ್ಶಿಪ್ಪು ಕೊರತೆ ಇದೆ. ಸೊ ಅವ್ರ ಭವಿಷ್ಯ ನೋಡ್ಕೋಬೋದು. ರಾಜಕೀಯದಲ್ಲಿ ಏನು ಇಂಥದೇ ಪಕ್ಷದಲ್ಲಿ ಇರಬೇಕು ಅಂತ ಏನಿಲ್ಲ. ಅವ್ರಿಗೆಲ್ಲಿ ಭವಿಷ್ಯದಲ್ಲಿ ಅನುಕೂಲ ಆಗ್ತದೆ ಆ ಕಡೆ ಹೋಗ್ಬೋದು. ಎಲ್ಲರೂ ಸ್ವತಂತ್ರರಿದ್ದಾರೆ. ಯಾರು ಮಾಡೋರು ಅಂತ ಗೊತ್ತಿಲ್ಲ, ಹೆಂಗೆ ಬರೋದು? ಇದು ಗೌಪ್ಯ ಮತದಾನ, ಯಾರು ಮತದಾನ ಮಾಡೋರು ಅನ್ನೋದು ಮಾಹಿತಿ ಇಲ್ಲ. ಸೊ ನೀವು ಹೆಂಗೆ ಅದನ್ನ ಅವ್ರಿಗೆ ಅಂತ ನೀವು ಅನುದಾನಕ್ಕೋಸ್ಕರ ಮಾಡೋರು ಅಂತ ಹೆಂಗೆ ಹೇಳ್ತೀರಿ? ಸರಿ, ಅವ್ರಿಗೇನು ಬೇಕೀಗ? ಏನು ಗಾದೆ ಹಳ್ಳಿಲಿ ಹೇಳ್ತಾರಲ್ಲ, ನೆಲಕ್ಕೆ ಬಿದ್ದರೆ ಮೀಸೆ ಮಣ್ಣಾಗಿಲ್ಲ ಅಂತ. ಅವ್ರಿಗೆ ಅವಮಾನ ಆಗಿದೆ. ಆ ಅವಮಾನನ ಹೇಳ್ಕೊಕ್ಕಾಗದೆ ಏನೇನೋ ಹೇಳ್ತಾವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.